ಗದಗ ತಾಲೂಕು ನಿಲ್ಗುಂದ್ ಗ್ರಾಮದ ಗುದ್ನೇಶ್ವರ ಮಠದಲ್ಲಿ ದಿವ್ಯಚೇತನ ಟ್ರಸ್ಟ್ ವತಿಯಿಂದ ಭಾನುವಾರ ಗುರು ಪೂರ್ಣಿಮೆ ಅಂಗವಾಗಿ ಗುದ್ನೇಶ್ವರ ಮಠದ ಪ್ರಭುಲಿಂಗ ದೇವರ ಪಾದಪೂಜೆ ಹಾಗೂ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪ್ರಭುಲಿಂಗ ದೇವರು ಮಾತನಾಡಿ, ಪ್ರತಿಯೊಬ್ಬರ ಜೀವನೋಕ್ತಿಗೆ ಗುರುವಿನ ಸ್ಮರಣೆ ಮಾಡಬೇಕು. ಹೆತ್ತ ತಾಯಿ ತಂದೆ ಮೊದಲ ಗುರುವಾದರೆ ಬದುಕಿನ ಮಾರ್ಗ ತೋರಿದವರು ಎರಡನೇ ಗುರುವಾಗಿದ್ದಾರೆ. ಗುರುಗಳು ಬೋಧಿಸಿದ ಶಿಕ್ಷಣ ವಿದ್ಯೆ ಕೊನೆಯವರೆಗೂ ಶಾಶ್ವತವಾಗಿ ಉಳಿಯುತ್ತದೆ ಎಂದರು. ಅದಿತ್ತು ಅಂತಂದ್ರೆ ಮಕ್ಕಳಿಗೆ ಕೊಡತಕ್ಕಂತ ದೇಣಿಗೆ ನೀವು ಕೊಟ್ಟ ದುಡ್ಡು ಉಳಿಯುವುದಿಲ್ಲ. ನೀವು ಪಟ್ಟ ಶ್ರಮ ಏನಾಗಂದ್ರೆ ಹೇಳಕ್ ಬರುತ್ತಲ್ಲ. ಆದ್ರೆ ಇಲ್ಲಿ ಗುರುಗಳು ಕೊಟ್ಟಿರ್ತಕ್ಕಂತ ಏನು ಮಾರ್ಗದರ್ಶನ ಐತಲ್ಲ, ಗುರುಗಳು ಕೊಟ್ಟಿರ್ತಕ್ಕಂತ ಏನು ವಿದ್ಯೆ ಐತಲ್ಲ, ಅದು ತಮ್ಮ ಜೀವನದ ಅಂತ್ಯದವರೆಗೂ ಸಹಿತ ಬಹುಕಾಲ ಏನು ಬದುಕಲ್ಲ, ಅದು ನಿಜವಾದಂತ ಗುರುವಿನ ಸ್ಮರಣೆ ಮಾಡತಕ್ಕಂತ ಯೋಗ್ಯವಾದಂತಹ ಒಂದು ಕೆಲಸವನ್ನು ಮಾಡ್ತದೆ.